ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆಗೋದ್ರೆ ನಾನು ನನ್ನ ಮಕ್ಕಳ ವಿಷ ಕುಡಿಬೇಕಾಗುತ್ತೆ ಮೇಡಮ್. ಈಗ ನಮ್ಮನ್ನು ಕಾಪಾಡೋದು ನಿಮ್ಮ ಕೈಯಲ್ಲೇ ಇದೆ ಮೇಡಮ್. ಒಂದ್ ವೇಳೆ ಅವನೇನಾದ್ರೂ ನಿಮ್ಮ ಹತ್ರ ಬಂದು ಡೈವರ್ಸ್ ಕೊಡ್ಸಿ ಅಂತ ಕೇಳಿದ್ರೆ ದಯವಿಟ್ಟು ಆಗಲ್ಲ ಅಂತ ಹೇಳಿ ಮೇಡಮ್. ನಿಮ್ಮ ತಮ್ಮಯ್ಯ ಅಂತೀನಿ. ನೋಡಿ, ನೀವೇನು ಚಿಂತೆ ಮಾಡಕ್ ಹೋಗ್ಬೇಡಿ. ಆ ರೀತಿ ಆಗ್ದಿರೋ ತರ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ನೀವು ಧೈರ್ಯವಾಗಿರಿ. ಏಯ್, ನನ್ ಕಣ್ ತಪ್ಸಿಲ್ ಬಂದಿದ್ಯಾ? ನನ್ನ ಬಗ್ಗೆನೇ ಸುಳ್ಳು ಹೇಳ್ತೀಯಾ? ಮೇಡಮ್, ಇವಳು ಮಾತೆಲ್ಲ ನಂಬೇಡಿ ನೀವು. ಇವಳು ಹೇಳೋದೆಲ್ಲ ಸುಳ್ಳು. ಇವಳ ಜೊತೆ ಹೆಣಿಗೆ ಸಾಕಾಗಿದೆ. ಅದೆಷ್ಟು ದುಷ್ಕಾಚಾರ ಪರವಾಗಿಲ್ಲ. ಒಟ್ನಲ್ಲಿ ನಂಗೆ ಇವಳಿಂದ ಮುಕ್ತಿ ಬೇಕು ಅಷ್ಟೇ. ಡೈವರ್ಸ್ ಕೊಡಿಸಿ ಮೇಡಮ್. ಹೀಗ್ ಮಾತಾಡಕ್ಕೆ ನಾಚಿಕೆ ಆಗಲ್ವಾ ನಿನ್ಗೆ? ಮದ್ವೆ ಆಗಿ 10 ವರ್ಷ ಆಗಿದೆ, ಜೊತೆಗೆ 2 ಮಕ್ಳು ಬೇರೆ ಇದಾವೆ. ಈಗ ಇವಳು ಬೇಡ, ಡಿವೋರ್ಸ್ ಬೇಕು ಅಂತ ಹೇಳ್ತೀಯಾ? ನಿನಗೆ ಮನುಷ್ಯತ್ವ ಅನ್ನೋದೇ ಇಲ್ವಾ? ನೀನ್ ನಿಜವಾಗ್ಲೂ ಮನುಷ್ಯನನ್ನ? ನಿನಗೆ ಸ್ವಲ್ಪನೂ ಕರುಣ ಅನ್ನೋದೇ ಇಲ್ವಾ? ನಂಗೆ ಅದೆಲ್ಲ ಗೊತ್ತಿಲ್ಲ. ನಂಗೆ ಡೈವರ್ಸ್ ಬೇಕಷ್ಟೇ. ಡೈವೋರ್ಸ್ ಬೇಕು ಅಂತ ಎಷ್ಟು ಈಸಿಯಾಗಿ ಹೇಳ್ತಾ ಇದೆಯಲ್ವಾ? ನೀನ್ ಇವ್ರಿಗೆ ಮೋಸ ಮಾಡಿ ಇನ್ನೊಂದು ಮದ್ವೆ ಆದ್ರೆ ಹರಾಸ್ಮೆಂಟ್ ಕೇಸ್ ಹಾಕಿ ಲೈಫ್ ಲಾಂಗ್ ಜೈಲಲ್ಲೇ ಕೊಳೆ ಹೋಗಿ ಮಾಡ್ತೀನಿ. ಹೆಂಡತಿ ಅಂದ್ರೆ ಬರೀ ವಸ್ತು ಅಲ್ಲ, ಭಾವನೆ, ಬದುಕು. ಅದೆಲ್ಲನೂ ಮೀರಿ ಹೇಳ್ಬೇಕು ಅಂತ ಅಂದ್ರೆ 2ನೇ ತಾಯಿ ಅಂತಾನೆ ಅನ್ಕೋ. ಒಂದ್ ಹೆಣ್ಣು ತಂದೆ ತಾಯಿನ ಬಿಟ್ಟು, ಹುಟ್ಟಿದ ಮನೆನ ಬಿಟ್ಟು, ಒಡ ಹುಟ್ಟಿದವ್ರನ್ನ ಬಿಟ್ಟು